ಬೆಂಗಳೂರಿನಲ್ಲಿ ತಾಯಿ ಮತ್ತು ಆಂಟಿಯ ಖಾಸಗಿ ಫೋಟೋವನ್ನ ತನ್ನ ಪ್ರಿಯಕನಿಗೆ ಮಗಳು ಕಳಿಸಿರೋದು. ಸ್ವಂತ ಮಗಳು ತನ್ನ ತಾಯಿಯ ಮತ್ತು ತನ್ನ ಆಂಟಿಯ ಖಾಸಗಿ ಫೋಟೋವನ್ನ ತನ್ನ ಬಾಯ್ ಫ್ರೆಂಡ್ ಕಳಿಸಿರೋ ಸ್ಟೋರಿ ಇದು. ಈಗ ಅವರಿಬ್ಬರ ವಿರುದ್ಧ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಪೋಷಕರ ಬಳಿ ಮೊಬೈಲನ್ನು ಕೇಳಿ ಆ ಯುವತಿ ಪಡ್ಕೊಂಡಿದ್ಲು. ಹಿಂಗೆ ಒಂದು 2-3 ತಿಂಗಳ ಹಿಂದೆ ಅಪರಿಚಿತ ಯುವಕನ ಜೊತೆ ಮಾತನಾಡಿ ಸಿಕ್ಕಿಬಿದ್ದಿದ್ಲು. ಆದರೆ ಮೊಬೈಲ್ ಮತ್ತು ಪಾಸ್ವರ್ಡನ್ನು ಕೊಡಲಿಲ್ಲ ಆ ಯುವತಿ ತಾಯಿಗೆ. ಇತ್ತೀಚೆಗಷ್ಟೇ ತನ್ನ ತಂದೆಗೆ ವಿಷಯವನ್ನು ತಿಳಿಸ್ತಾರೆ. ಮಗಳು ಹಿಂಗೆಲ್ಲ ಮೊಬೈಲ್ ಹಿಡ್ಕೊಂಡು ಅಡಿಕ್ಟ್ ಆಗಿ ಯಾರ ಜೊತೆ ಮಾತಾಡ್ತಿದ್ದಾಳೆ ಅಂತ ಅಂದ್ಬಿಟ್ಟು ಪಾಸ್ವರ್ಡನ್ನು ಪಡ್ಕೊಳ್ತಾರೆ ಅಮ್ಮ. ಮಗಳ ಮೊಬೈಲ್ ಪರಿಶೀಲನೆ ವೇಳೆ ವಿಷಯ ಬೆಳಕಿಗೆ ಬರುತ್ತೆ. ತಾಯಿ ಮತ್ತು ಆಂಟಿ ಮಲಗಬೇಕಾದ್ರೆ ಖಾಸಗಿ ಫೋಟೋವನ್ನು ತೆಗೆದುಬಿಟ್ಟು ಮಗಳು ಅದನ್ನು ತನ್ನ ಬಾಯ್ ಫ್ರೆಂಡ್ಗೆ ಕಳಿಸ್ತಾ ಇದ್ಲಂತೆ. ಇದನ್ನು ನೋಡಿದ ತಾಯಿಗೆ ಅಚ್ಚರಿ ಆಗುತ್ತೆ. ಪ್ರಶ್ನೆ ಕೇಳ್ತಾರೆ ಇದ್ರ ಬಗ್ಗೆ, ಏನಮ್ಮ ಇದೆಲ್ಲ ಅಂತ. ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ತಾಳೆ ಮಗಳು. ಇಲ್ಲ, ನಾನು ಅವನ್ನೇ ಮದುವೆ ಆಗೋದು, ನಮ್ಮನ್ನು ಮದುವೆ ಮಾಡಿಸಿ ನೀವು ಅಂತ ಪಟ್ಟು ಹಿಡಿದು ಕೂತ್ಕೊಬಿಡ್ತಾಳೆ. ಆಬ್ವಿಯಸ್ಲಿ ಇದೆಲ್ಲವೂ ಕೂಡ ಆತಂಕ ತರಿಸುವಂಥ ಬೆಳವಣಿಗೆ. ತಾಯಿಗೆ ಗಾಬರಿ ಆಗುತ್ತೆ. ತಕ್ಷಣ ಅವರು ಮಾಡಿದ್ದೇನು, ಬ್ಯಾಟರಾಯನ ಪೊಲೀಸ್ ಠಾಣೆಗೆ ಹೋಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ದಾಖಲಿಸಿದ್ದಾರೆ. A1 ಆಕೆಯ ಬಾಯ್ ಫ್ರೆಂಡ್, A2 ಮಗಳು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಏನಕ್ಕೆ ಫೋಟೋ ತೆಗೆದ್ಲಂತೆ, ಯಾಕೆ ಬಾಯ್ ಫ್ರೆಂಡ್ ಕಳಿಸಿದಂತೆ? ಕಂಪ್ಲೇಂಟ್ ಆದಮೇಲೆ ಈಗ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಏನು ವಿಚಾರ ಗೊತ್ತಾಗಿದೆ? ಶರತ್, ಏನಂದರೆ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ತಾಯಿಯೇ ಮಗಳ ವಿರುದ್ಧ ದೂರು ಕೊಟ್ಟಿರುವಂಥದ್ದು. ಏನಂತ ಹೇಳಿದ್ರೆ, ಮಕ್ಕಳು ಇಬ್ಬರು ಚೆನ್ನಾಗಿ ಓದಲಿ ಅಂತ ಹೇಳಿ ಒಂದು ಮೊಬೈಲನ್ನು ಕೂಡ ಕೊಡಿಸಿರ್ತಾರೆ. ಅದರಲ್ಲಿ ದೊಡ್ಡ ಮಗಳು BBA ಮಾಡ್ತಾ ಇದ್ಲು, ಮತ್ತೊಬ್ಬಳು ಡಿಗ್ರಿಯನ್ನು ಓದ್ತಿರ್ತಾಳೆ. ಆದರೆ ಇತ್ತೀಚೆಗೆ ಮೊಬೈಲಲ್ಲೇ ಯಾವಾಗೂ ಕೂಡ ಇರ್ತಾಳೆ. ಅದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಆಕೆ ಏನೂ ಉತ್ತರ ಕೊಡೋದಿಲ್ಲ. ಆಗ ಡೌಟ್ ಬಂದು ತನ್ನ ಗಂಡಿನಿಗೂ ಕೂಡ ಹೇಳ್ತಾಳೆ, ಮಗಳು ಇತ್ತೀಚೆಗೆ ಮೊಬೈಲ್ನಲ್ಲಿ ಹೆಚ್ಚಾಗಿ ಇರ್ತಾಳೆ, ಯಾವುದೋ ಹುಡುಗನ ಜೊತೆ ವಿಡಿಯೋ ಕಾಲಲ್ಲಿ ಇರ್ತಾಳೆ. ಸೊ ನಾನು ಹೋಗಿ ವಿಚಾರಿಸಿದಂಥ ಸಂದರ್ಭದಲ್ಲಿ ಮೊಬೈಲ್ ಕರೆಯನ್ನು ಕಟ್ ಮಾಡ್ತಾಳೆ, ಬೇರೆ ಯಾವುದಾದ್ರು ಉತ್ತರವನ್ನು ಹೇಳ್ತಾರೆ ಅಂತ ಹೇಳಿ. ಆಗ ಅವ್ರ ತಂದೆ ಕೂಡ ಒಂದೆರಡು ಬಾರಿ ಬುದ್ಧಿಯನ್ನು ಹೇಳಿರ್ತಾರೆ. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಈಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗಿರ್ತಾಳೆ. ಆಗ ಮೊಬೈಲ್ ಪಾಸ್ವರ್ಡ್ ಎಲ್ಲ ಕೂಡ ಆಕೆ ಸೆಟ್ ಮಾಡ್ಕೊಂಡಿರ್ತಾಳೆ. ಆಗ ಮೊಬೈಲನ್ನು ಪಡ್ಕೊಂಡು ಅದನ್ನು ಚೆಕ್ ಮಾಡೋಕೆ ಮುಂದಾದಂಥ ವೇಳೆಯಲ್ಲಿ ಈಕೆ ಪಾಸ್ವರ್ಡನ್ನು ಕೂಡ ಹೇಳಿರಲ್ಲ. ಆಗ ಅವ್ರ ತಂದೆ ಹತ್ರ ಹೇಳಿದಾಗ ಪಾಸ್ವರ್ಡನ್ನು ಹೇಳ್ತಾರೆ. ಆಗ ಮೊಬೈಲನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ತನ್ನ ಆಕೆ ಯುವತಿ ಏನಿದ್ದಾಳೆ, ಯುವತಿಯ ತಾಯಿ ಮತ್ತು ಚಿಕ್ಕಮ್ಮನ ಒಂದು ಫೋಟೋ, ಖಾಸಗಿ ಫೋಟೋಗಳು ಮತ್ತು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ತೆಗೆದಿರುವಂಥ ಫೋಟೋಗಳು ಎಲ್ಲವನ್ನು ಕೂಡ ಆ ಬಾಯ್ ಫ್ರೆಂಡ್ ಅಂತ ಏನು ಹೇಳ್ತಾ ಇರ್ತಾಳೆ ಆತನಿಗೆ ಕೂಡ ಕಳಿಸಿರ್ತಾರೆ. ಸೊ ಅದನ್ನು ನೋಡಿ ಇವರಿಗೂ ಕೂಡ ಒಂದು ಕ್ಷಣ ಗಾಬರಿ ಆಗುತ್ತೆ. ಆಗ ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಈ ರೀತಿ ಎಲ್ಲ ಯಾಕೆ ಮಾಡ್ತಿರುವಂಥದ್ದು ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೇನು ಉತ್ತರ ಕೊಡಲ್ಲ. ಆಗ ಇನ್ನು ಮುಂದೆ ಅವ್ರ ಜೊತೆ ಮಾತನಾಡಬಾರ್ದು ಅಂತ ಹೇಳಿ ಒಂದು ಹೇಳ್ತಾರೆ. ಆದರೂ ಕೂಡ ನಾನು ಆತನನ್ನೇ ಮದುವೆ ಆಗ್ತೀನಿ, ಏನು ಮಾಡ್ಕೊಳ್ತೀರಾ ಅನ್ನುವಂಥ ಏರಧ್ವನಿಯಲ್ಲಿ ಆಕೆ ಪ್ರಶ್ನೆಯನ್ನು ಮಾಡಿ ಧಮಕಿಯನ್ನು ಹಾಕ್ತಾರೆ. ಆಗ ಆತಂಕಗೊಂಡ ಪೋಷಕರು ಕೂಡ ನೋಡ್ತಾರೆ. ಅಂದರೆ ಮೊಬೈಲ್ ಪರಿಶೀಲನೆ ಸಂದರ್ಭದಲ್ಲಿ ಸಾಕಷ್ಟು ಈ ರೀತಿಯಾದಂಥ ಫೋಟೋಗಳು ಕೂಡ ಕಂಡು ಬಂದಿರುತ್ತೆ. ಆಗ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಮೊಬೈಲನ್ನು ಪರಿಶೀಲನೆಗೆ ಪೊಲೀಸರ ಮುಂದಾದಂಥ ವೇಳೆಯಲ್ಲಿ ಎಲ್ಲ ಮೊಬೈಲ್ ಚಾಟ್ ಏನಿರುತ್ತೆ ಎಲ್ಲವನ್ನು ಕೂಡ ಕೆಲವೊಂದನ್ನು ಡಿಲೀಟ್ ಮಾಡಿರುವಂಥದ್ದು. ಸದ್ಯ ಇಬ್ಬರ ವಿರುದ್ಧ ಒಂದು FIR ಕೂಡ ದಾಖಲಾಗಿದೆ, ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಏನು ಒಂದು ಫೋಟೋಗಳನ್ನು ತೆಗೆದಿರುವಂತಹ ಮೊಬೈಲ್ ಏನಿದೆ ಆ ಮೊಬೈಲನ್ನು ಕೂಡ ಈಗ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಅಂದರೆ FSL ಕಳಿಸ್ತಾರೆ, ಅದು ರಿಟ್ರೀವ್ ಆಗಬೇಕು ಅಂತೇಳಿ ಕೆಲವೊಂದು ಫೋಟೋಗಳು ಮತ್ತು ಮೆಸೇಜ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ಈ ಅಸಲಿ ಸತ್ಯ ಏನು ಅನ್ನೋದು ಕೂಡ ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಯಾಕಂದರೆ ಯುವತಿ ಏನು ಆತನನ್ನು ಪ್ರೀತಿಸ್ತಾ ಇರ್ತಾಳೆ, ಅದನ್ನು ಮದುವೆ ಆಗಲೇಬೇಕು ಅನ್ನೋಂಥ ಹಠಕ್ಕೆ ಬಿದ್ದರಿಂದಾಗಿ ಪೋಷಕರು ಈ ರೀತಿಯಾಗಿ ಏನಾದರೂ ದೂರನ್ನು ಕೊಟ್ಟರೆ ಅಥವಾ ಈ ರೀತಿಯಾಗಿ ಮಾಡಿದ್ರೆ ಆತನ ವಿರುದ್ಧ ಆತನ ಜೊತೆ ಮದುವೆ ಮಾಡಿ ಕಳಿಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಈ ರೀತಿ ಮಾಡಿದ್ರೆ ಅನ್ನೋಂಥದ್ದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕಾಗಿರುವಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.